ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಿಗೆ ಹೇಗೆ ಮಾಡಲಾಗುತ್ತದೋ ಹಾಗೆ. ಅಂದ್ರೆ ಹೇಗೆ ಅಂತಂದ್ರೆ ಲೋಕಸಭೆಯಿಂದ 100 ಜನ ಒಪ್ಪಿಗೆ, ರಾಜ್ಯಸಭೆಯಿಂದ 50 ಜನರ ಒಪ್ಪಿಗೆಯ ಮೂಲಕ, ಅಂದ್ರೆ 3ನೇ ಭ್ರಷ್ಟ ವಿಶೇಷ ಬಹುಮತ, ಈ ರೀತಿ ಏನ್ ಮಾಡ್ಬೋದು, ಇವರ ಮಹಾಭಿಯೋಗದ ಮೂಲಕ ಏನ್ ಮಾಡ್ಬೋದು, ಇವರನ್ನ ಪದಚ್ಯುತಿ ಮಾಡ್ಬೋದು. ಎಕ್ಸಾಂಪಲ್ ಏನ್ ಕ್ವಶನ್ ಕೇಳಿದ್ದ, ಇದನ್ನ ತಗೊಂಡು ಉಲ್ಟಾ ಏನ್ ಕೇಳಿದ್ದ, ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡುವುದು, ಕರೆಕ್ಟ್ ಇದು, ನೇಮಕ ಮಾಡುವುದು ಹಾಗೂ ಅದೇ ಆಪ್ಷನ್ ಏನೈತೆ, ಹಾಗೂ ಇವರ ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿ ಇರುತ್ತಾರೆ ಅಂದಿತ್ತು. ಈ ಆಪ್ಷನ್ ಕೊಟ್ಟಿದ್ದಾರೆ. ಅಂದ್ರೆ ಇವ್ರು ಮಹಾಭಿಯೋಗದ ಮೂಲಕ ಮಾತ್ರ ತೆಗೆಯೋದು, ಇವ್ರ ಇಚ್ಛೆಯ ಪರ್ಯಂತ ಅಲ್ಲ ತೆಗೆಯೋದು, ಇವ್ರ ಇಚ್ಛೆ ಇಷ್ಟಪಟ್ಟಾಗಲ್ಲ. ಯಾವಾಗ ರಾಜ್ಯಸಭೆ ಲೋಕಸಭೆಯವರು ವಿಶ್ವಾಸ ಮತ ಏನು ವಿಶೇಷ ಬಹುಮತದ ಮೂಲಕ, ಅಂದ್ರೆ ಲೋಕಸಭೆ 100 ಜನ ಒಪ್ಪಿಗೆ, ರಾಜ್ಯಸಭೆ 50 ಜನ ಒಪ್ಪಿಗೆಯ ಮೂಲಕ ಮಾತ್ರ ತೆಗೆಯೋದಷ್ಟೇ, ಇವರು ಇಚ್ಛೆ ಪಟ್ಟಾಗಲ್ಲ. ಅಂದ್ರೆ ಈ ಹೇಳಿಕೆ ಮಾತ್ರ ತಪ್ಪಾಗಿದೆ. ಮತ್ತೆ ಇವರ ವೇತನ ಕಾಲ ಕಾಲಕ್ಕೆ ಯಾರು ನಿರ್ಧರಿಸ್ತಾರೆ, ಸಂಸತ್ತು ನಿರ್ಧರಿಸ್ತಾರೆ. ವೇತನ ಮಾತ್ರ ಅಷ್ಟೇ ಅಲ್ಲ, ಇವರ ಅಧಿಕಾರ ಮತ್ತು ಕರ್ತವ್ಯಗಳನ್ನು ಎಲ್ಲವನ್ನೂ ಸಹ ಸಂಸತ್ತೇ ನಿರ್ಧರಿಸುತ್ತೆ. ಉದಾಹರಣೆ 1976ರಲ್ಲಿ ಸಂಸತ್ತು ಒಂದು ಕಾಯ್ದೆಯನ್ನು ತರುತ್ತೆ. ಏನು, ಭಾರತದ ಮಹಾಲೆಕ್ಕ ನಿಯಂತ್ರಕ ಮತ್ತು ಲೆಕ್ಕ ಪರಿಶೋಧಕ ಅವರ ಅಧಿಕಾರ ಮತ್ತು ಕರ್ತವ್ಯಗಳ ಕಾಯ್ದೆ ಅಂತ 1976ರ ಕಾಯ್ದೆ ತಂದಿರ್ತಾರೆ. ಅಂದ್ರೆ ಸಂಸತ್ತು ಏನ್ ಮಾಡುತ್ತೆ, ವೇತನ ಕಾಲಕ್ಕೆ ನಿರ್ಧರಿಸುತ್ತದೆ, ಮತ್ತೆ ಅವರ ಅಧಿಕಾರ ಮತ್ತು ಕರ್ತವ್ಯಗಳನ್ನ ಏನ್ ಮಾಡ್ತಾರೆ, ನಿರ್ಧರಿಸ್ತಾರೆ ಸಂಸತ್ತು. ಅಲ್ಲಿಗೆ ಇಷ್ಟು ಆಪ್ಷನ್ ಇತ್ತು. ಏನು, ಅವರು ಏನ್ ಮಾಡ್ತಾರೆ, ಸಮಸ್ತ ಸಾರ್ವಜನಿಕ ಹಣಕಾಸು ನಿಯಂತ್ರಕ ಆಗಿರೋದ್ರಿಂದ ಈ ಪದ ಏನಿಲ್ಲ ಇಲ್ಲಿತ್ತು. ಸ್ವಾಧೀನವಾದ ನಿಧಿ, ಸಂಚಿತ ನಿಧಿ, ತುರ್ತು ನಿಧಿ, ಸ್ಥಳೀಯ ಸರ್ಕಾರಗಳ ಎಲ್ಲವನ್ನು ನಿಯಂತ್ರಕವನ್ನು ಮಾಡ್ತಾರೆ. ಇದೊಂದು ಆಪ್ಷನ್ ಇತ್ತು. ಅಧಿಕಾರದ ಅವಧಿ 6ರಿಂದ 65 ವರ್ಷ. ಮತ್ತೆ ಇದು ಏನು, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ, ಇವರು ಇಚ್ಛೆಯ ಪರ್ಯಂತ ಅಧಿಕಾರದಲ್ಲಿ ಇರ್ತಾರೆ. ಇನ್ನೊಂದು ಆಪ್ಷನ್, ಅವ್ರ ವೇತನ ಕಾಲಕ್ಕೆ ಸಂಸತ್ತು ನಿರ್ಧರಿಸ್ತಾರೆ. 1 ಮಾತ್ರ ತಪ್ಪು, 2 ಮಾತ್ರ ತಪ್ಪು, 3 ಹೇಳಿಕೆಗಳು ತಪ್ಪು, 2 ಹೇಳಿಕೆಗಳು ತಪ್ಪು, 1 ಹೇಳಿಕೆ ಮಾತ್ರ ತಪ್ಪು. ಈ ಹೆಂಗಿದೆ ಆಪ್ಷನ್. ಅಂದ್ರೆ ಪಾಠ ಚೆನ್ನಾಗಿ ಅರ್ಥ ಆಗಿದ್ರೆ ಇವ್ರು ಮಹಾಭಿಯೋಗದ ಮೂಲಕ ಮಾತ್ರ ತೆಗಿತಾರೆ, ಇವ್ರ ಇಚ್ಛೆ ಪರ್ಯಂತ ಅಲ್ಲ ಅಂತಂದ್ರೆ ಈ ಹೇಳಿಕೆ ಮಾತ್ರ ತಪ್ಪು, ಅಲ್ಲಿಗೆ 1 ಹೇಳಿಕೆ ಮಾತ್ರ ತಪ್ಪು. ಅಂದ್ರೆ ಈ ರೀತಿಯಾಗಿ ನಾವೇನ್ ಮಾಡ್ಬೇಕು, ಹೇಳಿಕೆಗಳ ಮುಖಾಂತರ ನಾವೇನ್ ಮಾಡ್ಕೋಬೇಕು, IC ಸಬ್ಜೆಕ್ಟ್ ಅನ್ನ ಓದ್ಕೋಬೇಕು ಫ್ರೆಂಡ್ಸ್. ಇವತ್ತು ಹೆಂಗಿದೆ ಅಂತ ಕೇಳಿದ್ರೆ, ನಾವೊಂದು PC ಪೇಪರ್ ಅನ್ನು, PSI ಪೇಪರ್ ಅನ್ನು KS ಲೆವೆಲ್ಗೆ ನಾವೇನ್ ಮಾಡ್ಕೋಬೇಕು, ಹೇಳಿಕೆಗಳಲ್ಲಿ, ABCD ಪ್ರಶ್ನೆಗಳಲ್ಲಿ ಈ ತರ ನಾವು ಕಂಪ್ಲೀಟ್ ಆಗಿ IC ಅನ್ನ ಓದ್ಕೋಬೇಕಾಗುತ್ತೆ. ಸೊ ಇದೇ ರೀತಿಯಾಗಿ ಎಲ್ಲಾ ಕ್ಲಾಸಸ್ ಅನ್ನ ನಾನು ಈ ಏನು ನಮ್ಮ ಜ್ಞಾನಭಕ್ತಿ ಅಕಾಡೆಮಿಯಲ್ಲಿ ಕ್ಲಾಸಸ್ ಅನ್ನ ಮಾಡ್ಕೊಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲಿಗೆ ನನ್ನ ಸೆಷನ್ ಅನ್ನ ಮುಕ್ತಾಯಗೊಳಿಸ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.